ನಮಸ್ಕಾರ ವೀಕ್ಷಕರೇ, ರಾಜ್ಯ ಸರ್ಕಾರದಿಂದ ಎಲ್ಲ ಪಡಿತರ ಚೀಟಿದಾರರಿಗೆ ಗುಡ್ ನ್ಯೂಸ್ ಬಂದಿದ್ದು ಇದೀಗ ಈ ತಿಂಗಳಿನಿಂದ, ಹೌದು ಇದೇ ತಿಂಗಳಿನಿಂದ ಎಲ್ಲ ರೇಷನ್ ಕಾರ್ಡ್ ದಾರರಿಗೆ ಎರಡು ಬಂಪರ್ ಗುಡ್ ನ್ಯೂಸ್ ಅನ್ನ ಆಹಾರ ಇಲಾಖೆಯ ಸಚಿವರಾದ KH ಮುನಿಯಪ್ಪ ಅವರು ನೀಡಿದ್ದಾರೆ. ಹೌದು, ರಾಜ್ಯದ ಪಡಿತರ ಚೀಟಿದಾರರಿಗೆ ದೊಡ್ಡ ಬದಲಾವಣೆಯನ್ನ ಮಾಡಲಾಗಿದ್ದು ಇನ್ನು ಮುಂದೆ ಆಹಾರ ಧಾನ್ಯಗಳು ಸರಿಯಾದ ಸಮಯಕ್ಕೆ ಇದೀಗ ಎಲ್ಲ ಗ್ರಾಹಕರಿಗೆ ವಿತರಣೆ ಮಾಡಲೆಂದು ದೊಡ್ಡ ಕ್ರಮವನ್ನ ವಹಿಸಲಾಗಿದೆ. ಹೌದು ವೀಕ್ಷಕರೇ, ರಾಜ್ಯದಲ್ಲಿ ಇನ್ನು ಮುಂದೆ ಎಲ್ಲ ಪಡಿತರ ಅಂಗಡಿಗಳಲ್ಲಿ ಪ್ರತಿ ತಿಂಗಳ ಬರುವ 10ನೇ ತಾರೀಕಿನಂದು ಪಡಿತರ ಆಹಾರ ಧಾನ್ಯಗಳನ್ನ ಬಿಡುಗಡೆಗೊಳಿಸಲಾಗುತ್ತೆ. ರಾಜ್ಯದಲ್ಲಿ ಒಟ್ಟು 1,25,00,000 BPL ರೇಷನ್ ಕಾರ್ಡ್ಗಳು ಇದ್ದು ಇನ್ನು 95,000 ಅಂತ್ಯೋದಯ ಕಾರ್ಡುಗಳು ಹಾಗೂ ಒಟ್ಟಾರೆಯಾಗಿ 4,50,00,000 ಜನರಿಗೆ ಇದೀಗ ಎಲ್ಲ ರೇಷನ್ ಕಾರ್ಡ್ನ ಒಂದು ಆಹಾರ ಧಾನ್ಯಗಳನ್ನ ಪಡೆಯುವ ಪ್ರಯೋಜನ ಸಿಗುತ್ತಿದ್ದು ಇದೀಗ ಎಲ್ಲ ರೇಷನ್ ಕಾರ್ಡ್ ದಾರರಿಗೆ ಮತ್ತೊಂದು ಸಿಹಿ ಸುದ್ದಿಯನ್ನ ನೀಡುವುದರ ಮೂಲಕ ಸಚಿವ KH ಮುನಿಯಪ್ಪ ಅವರು ಎಲ್ಲರಿಗೂ ಖುಷಿ ಸುದ್ದಿ ನೀಡಿದ್ದಾರೆ. ಹೌದು, ಇದೀಗ ಇಂದಿರಾ ಕಿಟ್ ವಿತರಿಸಲು ರಾಜ್ಯ ಸರ್ಕಾರ ಇದೀಗ ತೀರ್ಮಾನಿಸಿದ್ದು ಪ್ರಕ್ರಿಯೆಯನ್ನ ಕೂಡ ಆರಂಭ ಮಾಡಲಾಗಿದೆ. ಇದೇ ತಿಂಗಳಿನಿಂದ ಇಂದಿರಾ ಕಿಟ್ನಲ್ಲಿ ತೊಗರಿಬೇಳೆ 1 kg, ಹೆಸರು ಕಾಳು 1 kg, ಅಡುಗೆ ಎಣ್ಣೆ 1 ಲೀಟರ್, ಸಕ್ಕರೆ 1 kg, ಉಪ್ಪು 1 kg ಒಳಗೊಂಡಂತೆ ಇದೀಗ ಇಂದಿರಾ ಕಿಟ್ ಕೂಡ ವಿತರಣೆ ಮಾಡಲಾಗುತ್ತೆ ಎಂದು ಅಧಿಕೃತವಾಗಿ ಸಚಿವರು ಮಾಹಿತಿ ನೀಡಿದ್ದಾರೆ. ಹೀಗಾಗಿ ಈ ತಿಂಗಳಿನಿಂದಲೇ ಜಾರಿಗೆ ಬಂದಂತೆ ಎಲ್ಲರಿಗೂ 10ನೇ ತಾರೀಕಿನಿಂದಲೇ ಆಹಾರ ಧಾನ್ಯ ವಿತರಣೆ ಮಾಡುವ ಒಂದು ಪ್ರಕ್ರಿಯೆ ಶುರುವಾಗಲಿದ್ದು ಅದರ ಜೊತೆಗೆ ಇಂದಿರಾ ಕಿಟ್ ಕೂಡ ಸಂಪೂರ್ಣವಾಗಿ ಎಲ್ಲರಿಗೂ ಉಚಿತವಾಗಿ ವಿತರಣೆ ಮಾಡಲಾಗುತ್ತೆ ಎಂದು ಅಧಿಕೃತವಾಗಿ ತಿಳಿಸಿದ್ದಾರೆ. ಹೀಗಾಗಿ ಎಲ್ಲರಿಗೂ ಈ ಮಾಹಿತಿಯನ್ನ ವಾಟ್ಸಪ್, ಫೇಸ್ಬುಕ್ ಅಲ್ಲಿ ಶೇರ್ ಮಾಡಿ. ಚಾನಲ್ ಅನ್ನು ವೀಕ್ಷಕರೇ ಸಬ್ಸ್ಕ್ರೈಬ್ ಮಾಡದಿದ್ದರೆ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಕೂಡ ಮಾಡಿಕೊಳ್ಳಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಶುಭ ದಿನ.